ಮೊದಲಿಗೆ ಮಾಧವ ಮಿತ್ರರಿಗೆ, ಎಲ್ಲ ಬಂದಿರುವಂಥ ಎಲ್ಲ ಪ್ರೇಕ್ಷಕರಿಗೆ, ಬ್ಲಾಗರ್ಸ್ಗೆ ಧನ್ಯವಾದ ಹೇಳ್ತೀನಿ. ಮೊದಲನೇ ಸತಿ ಅನ್ಸುತ್ತೆ ಟ್ರೈಲರ್ ಲಾಂಚ್ ಇವೆಂಟ್ ಇಷ್ಟು ಅದ್ಧೂರಿಯಾಗಿ ಒಂದು ಸಿನಿಮಾ ನೋಡೋ ರೀತಿಯಲ್ಲಿ ಇಷ್ಟು ಜನ ಸೇರಿದ್ದೀರಾ, ಅದಕ್ಕೆ ತುಂಬಿರಿದೆ ಧನ್ಯವಾದಗಳು. ಮ್ಯಾಮ್ ಹೇಳಿದ್ರು ಪ್ರತಿ ಸಿನಿಮಾನು ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಒಂದು ಭರವಸೆ ಮೂಡಿಸೋಂಥ ನಟ ನೀವು ಅಂತ ಹೇಳಿದ್ರಿ. ಅದಕ್ಕೆ ಐ ಥಿಂಕ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ನಿರ್ದೇಶಕರನ್ನ, ಹಾಗೆ ನಮ್ಮ ನಿರ್ಮಾಪಕರುಗಳನ್ನ. ಯಾಕಂದ್ರೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಬರ್ತಾರಲ್ಲ, ಅದಕ್ಕೆ ನಾನು ಚಿರಋಣಿ, ಬೇರೆ ಏನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ಕೊಂಡು ರಂಗಿತರಂಗದ ಶುರು ಮಾಡಿದೆ. ಈಗ ರೀಸೆಂಟ್ಲಿ ಲವ್ ಯು ಮುದ್ದು ಕೂಡ ಒಳ್ಳೆ ಪ್ರತಿಕ್ರಿಯೆ ಬಂತು. ಈಗ ಸೀಟ್ ಎಡ್ಜ್ ಬರ್ತಾ ಇದೆ, ನೀವೆಲ್ಲ ಸೀಟ್ ಎಡ್ಜ್ ಕೂತ್ಕೊಂಡು ನೋಡ್ತಿರೋ ನಂಬಿಕೆ ನನಗಿದೆ. ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಪಾತ್ರ ಸಿಗೋದಕ್ಕೆ ಪುಣ್ಯ ಮಾಡಿರ್ತೀನಿ ಪ್ರತಿ ಸತಿನೂ. ಯಾಕಂದ್ರೆ ಅದೇ ತರ ಪಾತ್ರಗಳು ಹುಡ್ಕೊಂಡ್ ಬರ್ತಿರುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ತಂಡ ಕಟ್ತಾರೆ ನಿರ್ದೇಶಕರು. ಅದರಲ್ಲಿ ದೊಡ್ಡ ದೊಡ್ಡ ನಟರಾದಂತ ಗಿರಿ ಶಿವಣ್ಣ ಅಣ್ಣ, ಆಮೇಲೆ ರಾಘುರಾಮಣ್ಣ ಅವರು ಆಕ್ಟ್ ಮಾಡಿರ್ತಾರೆ. ಅಣ್ಣ ಬೈತಾರಿಲ್ಲ ನನ್ನ ಮಗನೇ ಅಂತ. ಇಲ್ಲ, ನಿಜವಾಗ್ಲೂ ಲವ್ ಯು ಮುದ್ದಲ್ಲೂ ಒಂದು ಯಾವ್ದೋ ಸೀನ್ ಆಕ್ಟ್ ಮಾಡ್ಬೇಕಾದ್ರೆ ನಾನು ನನಗೆ ಒಂದು ಚಿಕ್ಕ ವಿಷಯ ಇಂಪ್ರವೈಸ್ ಮಾಡಕ್ ಹೇಳಿದ್ರಿ. ಅದು ಸಿನಿಮಾ ನೋಡ್ಬೇಕಾದ್ರೆ ನನಗೆ ಅನಿಸ್ತು, ಸಿನಿಮಾ ನೋಡ್ಬೇಕಾದ್ರೆ ಅನಿಸ್ತಾನೆ, ಅದು ಆಕ್ಚುಲಿ ಎಲಿವೇಟ್ ಆಯ್ತು. ಸೊ ಐ ಥಿಂಕ್ ಒಂದು ತಂಡ ಕಟ್ಟೋದು ಬಹಳ ಮುಖ್ಯ ಆಗುತ್ತೆ ಒಂದು ಸಿನಿಮಾ ಚೆನ್ನಾಗಾಗೋದಕ್ಕೆ. ಯಾಕಂದ್ರೆ ಪ್ರತಿಯೊಬ್ಬರ ಇನ್ಪುಟ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ. ಅದೇ ರೀತಿಯಲ್ಲಿ ಸೀಟ್ ಎಡ್ಜ್ ಅಲ್ಲಿ ತುಂಬಾನೇ ಒಳ್ಳೆ ತಂಡ ಕಟ್ಟಿದ್ದಾರೆ. ಎಲ್ಲರೂ ಅಷ್ಟೇ ಎಂಥ್ಯೂಸಿಯಾಸ್ಟಿಕ್ ಆಗಿ ಕೆಲಸ ಮಾಡಿದ್ದಾರೆ. ಪ್ರತಿ ದಿನಾನು ಒಂಥರ ಓಡ್ತಾನೆ ಇದ್ವಿ. ಯಾವತ್ತೂ ಬೋರ್ ಆಗೋದು ಆತರ ಅನಿಸ್ತಾನೆ ಇರಲ್ಲ. ಸೆಟ್ಟಿಗೆ ಯಾವಾಗ ಹೋಗ್ತೀವಿ ಅನ್ನೋ ತರ ಅನಿಸ್ತಾ ಇತ್ತು. ಇದಾಗ್ಲೇ ಫಸ್ಟ್ ಟೀಸರ್ ಅಂದ್ರೆ ವ್ಲಾಗ್ 1 ಅಂತ ಕರಿತಿದ್ವಿ, ಅದನ್ನ ಲೂಪ್ ಅಂತ ಕರಿದ್ವಿ ನಾವು. ಈಗ ಎಡ್ಜ್ ಆಫ್ ಎವ್ರಿಥಿಂಗ್ ಅಂತ ಟ್ರೈಲರ್ ಲಾಂಚ್ ಆಗಿದೆ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಜನವರಿ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಸರ್, ಆಗ್ಲೇ ಇವ್ರು ಹೇಳ್ದಂಗೆ ಈ ಸಿನಿಮಾ ಒಂದು ವ್ಲಾಗರ್ಸ್ ಮೇಲೆ, ಕಾಂಟೆಂಟ್ ಕ್ರಿಯೇಟರ್ಸ್ ಮೇಲೆ ಮಾಡಿದೀವಿ. ಹಾಗಾಗಿ ಕನೆಕ್ಟ್ ಆಗುವಂತ ವಿಷಯಗಳು ಬಹಳ ಇದೆ ಇದರಲ್ಲಿ. ಅಂದ್ರೆ ಪ್ರತಿ ಸಿನಿಮಾ ನಾನ್ ನೋಡ್ಬೇಕಾದ್ರೆ ಸರ್, ನಾನು ಯಾವಾಗ್ಲೂ ಕನೆಕ್ಟ್ ಆಗತ್ತಾ ಅಂತ ನೋಡ್ತಿರ್ತೀನಿ. ಯಾವ್ದಾರ ವಿಷಯಗಳಾಗಿರ್ಬೋದು, ಲವ್ ಆಗಿರ್ಬೋದು, ಒಂದು ಫೈಟ್ ಆಗಿರ್ಬೋದು, ಒಂದೇನೋ ಒಂದು ಏನಾದ್ರು ಕನೆಕ್ಟ್ ಆಗುತ್ತಾ ಅಂತ ನೋಡ್ತಿರ್ತೀನಿ. ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಸಾಕಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ. ಏನಕ್ಕೆ ಒಂದು ವ್ಲಾಗರ್ ಏನೇ ಮಾಡಿದ್ರು ಅದನ್ನ ಆಡಿಯನ್ಸ್ ನೋಡಿ ಇಷ್ಟಪಟ್ಟರೆ ಆ ವ್ಲಾಗರ್ಸ್ಗೆ ಒಂದು ಬೆಲೆ ಇರುತ್ತೆ. ಅದೇ ರೀತಿ ವ್ಲಾಗರ್ಸ್ ಕೂಡ ಆಡಿಯನ್ಸ್ಗೆ ಅಂತ ಕಾಂಟೆಂಟ್ ಮಾಡ್ತಾರೆ. ಸೊ ಈ ಸಿನಿಮಾದಲ್ಲಿ ಆಡಿಯನ್ಸು ಕನೆಕ್ಟ್ ಆಗ್ತಾರೆ. ಯಾಕಂದ್ರೆ ದಿನನಿತ್ಯ ನಾವು ನೋಡ್ತಿರೋ ಹಂಗೆ ಸಾಕಷ್ಟು ಜನ ವ್ಲಾಗರ್ಸ್ ಇವಾಗ ಕಾಂಟೆಂಟ್ಗಳು ಹಾಕ್ತಾನೆ ಇರ್ತಾರೆ ಯೂಟ್ಯೂಬ್ ಅಲ್ಲಿ. ಐ ಥಿಂಕ್ ಸಿನಿಮಾಗಳನ್ನ ನೋಡೋದಕ್ಕಿಂತ ಜಾಸ್ತಿ ಅವರು ಜೀವನದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಮದ್ವೆ ಆದ್ರು, ಎಲ್ಲಿ ಟ್ರಿಪ್ ಹೋಗಿದ್ರು, ಏನ್ ತಿಂತಾ ಇದಾರೆ, ಎಲ್ಲಿ ಏನ್ ಬಟ್ಟೆ ಹಾಕಿದ್ದಾರೆ, ಆ ತರ ವಿಷಯಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ. ಸೊ ಅವರು ಕೂಡ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತಿರ್ತಾರೆ. ಸೊ ಆ ತರ ಒಂದು ನಿಟ್ಟಲ್ಲಿ ನೋಡಿದಾಗ ಕನೆಕ್ಟ್ ಆಗುವಂತ ವಿಷಯದಲ್ಲಿ ಬ್ಲಾಗರ್ ಆಗಿರೋದ್ರಿಂದ ಆ ವಿಷಯ ತುಂಬಾನೇ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಸರ್. ಇದರಲ್ಲಿ ಗೊತ್ತಿಲ್ಲ ಸರ್, ನಾನು ಚಿಕ್ಕ ವಯಸ್ಸಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದರ ನೆಗೆಟಿವ್ ಎನರ್ಜಿ ಏನಾದ್ರು ನನಗೆ ಫೀಲ್ ಆಗುತ್ತಾ ಅಥವಾ ಇದ್ರದ್ದೆಲ್ಲ ಏನಾದ್ರು ಅನುಭವ ಆಗುತ್ತಾ ಅಂತ. ಅಣ್ಣಂಗೆ ಫೀಲ್ ಆಗಿರೋ ಗೊತ್ತಿಲ್ಲ ನನಗೆ, ಅವ್ರನ್ನ ಕೇಳಬೇಕು ನೀವು. ಆಮೇಲೆ ಸರ್, ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಕ್ವಾರ್ಟರ್ಸ್ ಅಲ್ಲಿ ಬೆಳೆದಿದ್ದು, ಕಾದಿಗ್ರಾಮ ಮದುವೆ ಕೇಂದ್ರ ಅಂತ. ತುಂಬಾ ಒಂಥರ ಡಾರ್ಕ್ ಪ್ರದೇಶ, ಅದು ಒಂದು ಸ್ವಲ್ಪ ರಿಮೋಟ್ ಏರಿಯಾನೇ ಅದು. ಸೊ ಚಿಕ್ಕ ವಯಸ್ಸಲ್ಲಿ ಓಡಾಡಿ ಸ್ವಲ್ಪ ಧೈರ್ಯ ಇದೆ ಅಂತ ಅನ್ಕೊಳ್ತೀನಿ ಸರ್. ಬಟ್ ಗೊತ್ತಿಲ್ಲ, ಸಿನಿಮಾ ನೋಡ್ಬೇಕಾದ್ರೆ ಈ ಎಫೆಕ್ಟ್ ಅಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಫೀಲ್ ಆಯ್ತು. ಬಟ್ ಸ್ಪಾಟ್ ಅಲ್ಲಿ ಏನೋ ಆ ಥರದ್ದು ಆಗಿಲ್ಲ ಸರ್, ಯಾಕಂದ್ರೆ ಕ್ರೂ ಜೊತೆ ಎಲ್ಲ ಇರ್ತಿದ್ವಿ. ಸೊ ಆ ಥರದ್ದು ಏನೂ ಆಗಲಿಲ್ಲ ಸರ್. ರಂಗಭೂಮಿಯಿಂದ ಏನ್ ಕಲ್ತ್ಕೊಂಬಂದಿನ ಅಂದ್ರೆ, ನಾವು ಎಲ್ಲ ಪಾತ್ರಗಳನ್ನ ಮಾಡ್ಬೇಕಾಗತ್ತೆ. ನಾವು ವರ್ಸಟೈಲ್ ಆಗಿ ಇರಬೇಕು ಅಂತ ನನಗನ್ಸುತ್ತೆ. ನಾವು ಡೈರೆಕ್ಟರ್ಸ್ ಆಕ್ಟರ್ ಆಗ್ಬೇಕು, ಅವ್ರಿಗೊಂದು ವಿಷನ್ ಇರುತ್ತೆ. ಆ ವಿಷನ್ ಅಲ್ಲಿ ಬರುವಂತ ಪಾತ್ರ ನಾವು ಆಗ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಐ ಡೋಂಟ್ ನೋ, ಇವಾಗ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ಒಂದು ಸಿನಿಮಾಲಿ ಹೀರೋ ಆಗ್ಬೇಕು, ಫೈಟ್ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಅಥವಾ ಒಂದು ಲಾರ್ಜರ್ ಲೈಫ್ ಕಾಣಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಬಟ್ ನನಗೆ ಹೇಗಿದೆ ಅಂದ್ರೆ, ಎಲ್ಲಾ ತರ ಪಾತ್ರ ಮಾಡ್ಬೇಕು ಸರ್. ಸೂಪರ್ ಹೀರೋ ಬಂದ್ರೆ ಅದನ್ನು ಮಾಡೋಣ ಅಂತಿದ್ದೀನಿ, ಒಂದು ವಿಲನ್ ಪಾತ್ರ ಬಂದ್ರೆ ಅದು ಮಾಡಬೇಕು ಅಂತಿದ್ದೀನಿ, ಅಂಗವಿಕಲನ ಪಾತ್ರ ಬಂದ್ರೆ ಅದು ಮಾಡ್ಬೇಕು ಅಂತಿದ್ದೀನಿ. ಐ ಥಿಂಕ್ ನಾವು ರೆಪ್ರೆಸೆಂಟ್ ಮಾಡ್ಬೋದು ಸರ್, ಆ ಒಂದು ವರ್ಗನ ರೆಪ್ರೆಸೆಂಟ್ ಮಾಡ್ಬೋದು. ಹಾಗೆ ಆ ಕಷ್ಟಗಳನ್ನ ನಾವು ಹೇಳ್ಬೋದು, ಹಾಗೆ ಅದನ್ನ ನಾವು ಅನುಭವಿಸ್ಬೋದು ಅಂತ ನನಗನ್ಸುತ್ತೆ. ಐ ಡೋಂಟ್ ನೋ ಸರ್, ನನಗೆ ಎಲ್ಲ ತರ ಪಾತ್ರಗಳು ಇಷ್ಟ ಆಗುತ್ತೆ. ಐ ಥಿಂಕ್ ಎಲ್ಲನೂ ಫುಲ್ ಆಫ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ 100%. ಎಷ್ಟೊಂದು ಜನ ಆಡಿಯನ್ಸ್ ಬಂದಿದ್ದಾರೆ, ವ್ಲಾಗರ್ಸ್ ಬಂದಿದ್ದಾರೆ ನಮ್ಮ ಸಿನಿಮಾ ಸಪೋರ್ಟ್ ಮಾಡೋಕ್ಕೆ. ನಾನು ಎಷ್ಟೊಂದು ಜನಕ್ಕೆ ಒಂದು ಸಿಂಗಲ್ ಮೆಸೇಜ್ ಅಷ್ಟೇ ಕಳಿಸಿದ್ದು, ಪ್ಲೀಸ್ ಬನ್ನಿ ಅಂತ. ತುಂಬ ಜನ ಬಂದಿದ್ದೀರಾ, ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಮೊದಲನೇ ಸಿನಿಮಾ. ಒಂದು ಒಳ್ಳೆ ತಂಡ ಜೊತೆ ಮೊದಲನೇ ಸಿನಿಮಾ ಮಾಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇತ್ತು. ಅದೇ ಥರ ಒಳ್ಳೆ ಸಿನಿಮಾ ತಂಡ ನಂಗೆ ಸಿಕ್ಕಿದೆ. ದ ವೆರಿ ಸಪೋರ್ಟಿವ್ ಸಿನ್ಸ್ ಬಿಗಿನಿಂಗ್. ಹೇಳ್ಬೇಕಂದ್ರೆ ಸಿದ್ದು ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ರಾಘು ಸರ್, ಗಿರಿ ಸರ್, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಕಲಿಯೋದಿತ್ತು ಸಿನಿಮಾದಲ್ಲಿ, ಯಾಕೆಂದರೆ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲ ಸಪೋರ್ಟ್ ಸಿಕ್ಕಿರೋದ್ರಿಂದ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸಿನಿಮಾ ಮೇ ಬಿ ನೀವು ನೋಡಿದಾಗ ಅನಿಸುತ್ತೆ ಇದು ಹೊಸಬರ ಸಿನಿಮಾ, ಹೊಸ ತಂಡ ಕಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಜನ ಆಡಿಯನ್ಸ್ ಟ್ರೈಲರ್ ಲಾಂಚಿಗೆ ಬಂದಿದ್ದಾರೆ. ಹೋಪ್ಫುಲಿ ಆನ್ ದ ಫಸ್ಟ್ ಡೇ ಫಸ್ಟ್ ಶೋ ಇದೇ ಥರ ಇಷ್ಟು ಆಡಿಯನ್ಸ್ನ ನೋಡಬೇಕು. ಒಂದು ಆರ್ಟಿಸ್ಟ್ಗೆ ಅದೇ ಒಂದು ದೊಡ್ಡ ಕನಸು, ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗೋದು. ದಟ್ಸ್ ದ ಡ್ರೀಮ್ ಕಮ್ ಟ್ರೂ. ಹೋಪ್ಫುಲಿ, ಫಿಂಗರ್ ಕ್ರಾಸ್. ಥ್ಯಾಂಕ್ ಯು ಸೋ ಮಚ್.
ನನ್ನ ಪ್ರಕಾರ ನನ್ಗೇನು ಅನ್ಸುತ್ತೆ, ಲೈಕ್ ನನ್ನ ಜರ್ನಿಯಲ್ಲಿ ಮೊದಲನೇ ಸಿನಿಮಾದಲ್ಲಿ ನಮಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಸಾಕು, ಒಳ್ಳೆ ಒಳ್ಳೆ ತಂಡ ಸಿಕ್ಕಿದ್ರೆ ಸಾಕು ಅನ್ನೋ ಥರನೇ ನಾವು ಯೋಚನೆ ಮಾಡ್ತೀವಿ ಸರ್. ಆ ಥರ ನಂಗೆ ಇದೇ ಪಾತ್ರ ಬೇಕು ಅದೇ ಪಾತ್ರ ಬೇಕು ಅಂತ ಏನಿಲ್ಲ. ಬಟ್ ಈ ಪಾತ್ರನೂ ಚೆನ್ನಾಗಿದೆ ಸರ್, ಅದ್ಭುತವಾಗೇ ಇದೆ. ಏನು ಹೇಳಿ? ಪಾತ್ರದ ಬಗ್ಗೆ, ಯಾ ಶಿ ಈಸ್ ಲೈಕ್ ಒಂದು ಇಂಡಿಪೆಂಡೆಂಟ್ ಗರ್ಲ್, ತನ್ನ ಕಾಲ ಮೇಲೆ ತಾನೇ ನಿಂತಿರೋ ಒಂದು ಹುಡುಗಿ, ಜವಾಬ್ದಾರಿ ಇರೋ ಹುಡುಗಿ. ಆ ಒಂದು ಹುಡುಗಿ ಒಂದು ಜೀವನದಲ್ಲಿ ಅವಳದೇ ಆದಂಥ ಬೌಂಡ್ರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ. ಸೊ ಆ ಬೌಂಡ್ರಿಯಲ್ಲಿ ಏನಂದ್ರೆ ಆ ಹುಡುಗ ತಾನು ಇಷ್ಟಪಡೋ ಹುಡುಗ ಹಾಗೆ ಇರಬೇಕು ಅನ್ನೋ ಇಮ್ಯಾಜಿನೇಷನಲ್ಲಿದೆ. ಸೊ ಅದರಿಂದ ಏನಾಗತ್ತೆ, ಆ ಹುಡುಗ ಆ ಥರ ಇಲ್ಲದೆ ಇದ್ದಾಗ ಅವಳೀಗ ಹೇಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊತಾಳೆ, ಈ ಥರ ಒಂದು ಫುಲ್ ಕತೆ ಮೀನ್ಸ್ ಫುಲ್ ಕ್ಯಾರೆಕ್ಟರೈಸೇಷನ್ ಹೇಳೋಕ್ಕಾಗಲ್ಲ. ಲೈಕ್ ದಿಸ್ ಇಸ್ ವಾಟ್ ಆ್ಯಡ್ ಆನ್ ಮಾಡೋಕ್ಕೆ ಸರ್, ಇವರೊಬ್ರು ಏರೋಬಿಕ್ಸ್ ಟೀಚರ್. ನಾನು ಡೈಲಾಗ್ ಹೇಳ್ತೀನಿ, ಫಿಸಿಕ್ಸ್ ತುಂಬ ಚೆನ್ನಾಗಿದೆ ಅಂತ. ಸೊ ಇವರು ಏರೋಬಿಕ್ಸ್ ಟೀಚರ್ ಸರ್ ಇದರಲ್ಲಿ. ಸರ್ ಹಾಗೆ ಕೆಮಿಸ್ಟ್ರಿನೂ ಬಿಲ್ಡ್ ಮಾಡಿಕೊಂಡ್ರು ಆ ಡೈಲಾಗ್ ಹೇಳಿ ಸಿನಿಮಾದಲ್ಲಿ. ಇಲ್ಲ ಸರ್, ನನಗೆ ಸಣ್ಣವಳಿದ್ದಾಗಲಿಂದ ಸ್ವಲ್ಪ ಹಾರರ್ ಸಿನಿಮಾ ಜಾಸ್ತಿ ನೋಡ್ತಿದ್ದೆ. ನನಗೆ ಅಷ್ಟು ಭಯ ಏನು ಅನಿಸ್ಲಿಲ್ಲ. ಅಂದರೆ ಖುಷಿ ಆಯಿತು ಮಾಡಲಿಕ್ಕೆ. ನೀವು ಸಿನಿಮಾ ನೋಡಿದ್ರೆ ಏನಿದೆ ಅಂತ ಗೊತ್ತಾಗುತ್ತೆ. ಪ್ಲೀಸ್ ಬನ್ನಿ. ಸ್ವಲ್ಪ ಇದೆ ಸರ್, ಒಂದು ಸ್ವಲ್ಪ ಸೀನ್ಗಳಿದೆ. ನಮ್ಮ ಡೈರೆಕ್ಟರ್ ಜಾಸ್ತಿ ಇಡಲಿಲ್ಲ, ಏನು ಮಾಡೋದು. ಸೊ ಸೆಕೆಂಡ್ ಹೀರೋ ಇದ್ದಾರಲ್ಲ, ಅವ್ರ ಜೊತೆ ನಮ್ಗೆ ತುಂಬ ಕಾಂಬಿನೇಷನ್ ಇದೆ ಸರ್. ನಮ್ಮ ಸೆಕೆಂಡ್ ಹೀರೋ ರಾಘು ಸರ್. ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ, ನಮ್ಮ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಡೈರೆಕ್ಟ್ರು ಕುಮಾರ್ ಅವ್ರ ಜೊತೆ. ಆವಾಗಲೇ ಅವ್ರು ಹೇಳ್ತಾ ಇದ್ರು, ಒಂದು ಸಿನಿಮಾ ಇದೆ ಅಣ್ಣ, ನಾನು ಮಾಡಬೇಕು, ನೀವು ಮಾಡೋಣ ಅಂತ. ಸೊ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಹೇಳಿದೆ, ನೋಡು ಸುಮ್ಮನೆ ಒಂದಿನಕ್ಕೆ 2 ದಿನಕ್ಕೆ ಅವೆಲ್ಲ ಕರೆಸ್ಕೊಬೇಡ, ಚೆನ್ನಾಗಿ ಯೂಸ್ ಮಾಡ್ಕೊ, ನಮ್ಮನ್ನು ವರ್ಕ್ ತೆಗ್ಸು ಅಂದೆ. 10 ದಿನ ಓಡಿಸೋ ನೈಟಲ್ಲಿ ಚೆನ್ನಾಗಿ ಓಡಿಸ್ದ. ಚೆನ್ನಾಗಿ ಓಡಿಸಿ ಬರೀ ಬೈದಲ್ಲೇ ಬದುಕೋಂಗೆ ಮಾಡಿಬಿಟ್ಟ ನಮ್ಮನ್ನ. ಅಲ್ಲ, ಓಡಿದ್ರೆ ಸಣ್ಣ ಆಗಲ್ಲ, ಯಾಕಂದರೆ ಇರೋದೇ ಹಂಗೆ ನಾವು. ಸೊ ಒಳ್ಳೊಳ್ಳೆ ನಟರುಗಳು, ಒಳ್ಳೆ ಪ್ರತಿಭಾವಂತ ನಟರುಗಳು, ಪ್ರತಿಭಾವಂತ ಯೋಗಪಟು, ಹಿರಿಯ ಮುತ್ಸದಿ ನಮ್ಮ ಜೊತೆ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಗಿರಿಯವರು, ಅಂದರೆ ನಾನಲ್ಲ, ನಮ್ಮ ಪ್ರೊಡ್ಯೂಸರ್ ಗಿರಿಯವರು, ಏನು ಬೇಕಾದರೂ ಚೆನ್ನಾಗಿ ಮಾಡುವ ಸಿನಿಮಾ ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು, ಜನ ಸೀಟ್ ಹೆಡ್ಜಲ್ಲೇ ಕೂತ್ಕೊಂಡು ನೋಡಬೇಕು ಅನ್ನೋ ಥರ ನಾವು ಸಿನಿಮಾ ನೋಡಿದ್ವಿ. ಸೀಟ್ ಹೆಡ್ಜಲ್ಲೇ ಇರೋ ಥರ ಇದೆ. ಸೊ ಈ ಹೊಸಬರ ತಂಡಕ್ಕೆ, ಹೊಸ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ನಾನು ಪೊಲೀಸ್ ಪಾತ್ರ, ಅದೇ ವಾಚ್ಮೆನ್ ಮಾಡೋಕ್ಕಾಗಲ್ಲ ಅಂತ ಪೊಲೀಸ್ ಪಾತ್ರ ಮಾಡಿಸಿದ್ರು ನನ್ನ ಕೈಲಿ. ನಾ ಪೊಲೀಸ್ ಥರ ಇದ್ದೀನಿ, ಮಾಡ್ತಾ ಇದ್ದೀನಿ ನಾನು. ಅದೇನೇ ನಮ್ಮ ಮುತ್ತಾತ ಬಂದ ಪೊಲೀಸ್ ತಿಮ್ಮಯ್ಯ ಅಂತ, ನಾವು ಪೊಲೀಸ್ ಆಗಲಿಲ್ಲ, ಸಿನಿಮಾದಲ್ಲಿ ಆಗ್ತಾ ಇದೀವಿ ಅಷ್ಟೇ. ಸಿಕ್ಕಾಪಟ್ಟೆ ಭಯ ಪಟ್ವಿ ಇವ್ರನ್ನ ನೋಡಿ. ಮಾತು ಮುಂಚೆ ಹಿಂಗೆ ಅನ್ನೋರಿಗೆ ನಮ್ಮನ್ನ, ಇರಯ್ಯ ಇಂಥ ನೈಟ್ ಮೊದಲ ಯಾಕಯ್ಯ ಹಿಂಸೆ ಆಗ್ತೀಯ, ಇವ್ರನ್ನ ನೋಡಿ ಭಯ ಪಟ್ಟಿದೀವಿ ನಾವು. ಬ್ಲೂಟೂತಲ್ಲಿ ಕನೆಕ್ಟ್ ಆಗೋ ಹಂಗೆ ಇದು ಕೂಡ ಸೀಟ್ ಹೆಡ್ಜಲ್ಲಿ ಕೂತ್ಕೊಂಡ್ರೆ ಸಿನಿಮಾ ಕನೆಕ್ಟ್ ಆಗುತ್ತೆ. ಥ್ರಿಲ್ಲರು, ಹಾರರ್ ಥ್ರಿಲ್ಲರು ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲ ಅಣ್ಣ. ವ್ಲಾಗಿಂಗ್ ಮಾಡಬೇಕು, ತಿಂಡಿ ತಿನ್ನೋದು ಮಾಡಬೇಕು, ಹೋಗೋದು ಮಾಡಬೇಕು, ಏನೋ ಮಾಡಬೇಕು ಅಂತ ಇರುತ್ತಲ್ಲ, ಅದನ್ನ ಮಾಡಕ್ಕೆ ಹೊರಟ ಅಂತ ನಾಯಕ. ಅದ್ರ ಜೊತೆಗೆ ನಾನು ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೋಗ್ತೀವಿ. ಬಟ್ ಅವ್ರು ಮಾಡೋದು ಅವರೇ ಮಾಡಬೇಕು, ನಾವು ಮಾಡೋದು ನಾವು ಮಾಡಬೇಕು ಅಂತ ಹೇಳ್ತೀವಿ ನಾವು. ಅದು ಆ ಥರ. ಡಬಲ್ ಡಿಮಿಲ್ ಟಕ್ಕ, ನೀವು ನೋಡಿದ್ದು ಅದು ವಿಗ್ ಪಕ್ಕ. ಈಗ ಇದೆ ಸೀಟ್ ಎಡ್ಜ್, ಅಲ್ಲೇ ಇರ್ತೀರಿ ಸಿನಿಮಾ ನೋಡುವಾಗ, ಆ ತುದಿಲೇ ಇರ್ತೀರಿ. ಅವ್ರು ಯಾರೋ ಕೇಳಿದ್ರು, ಇನ್ನೊಂದು ಕಡೆ ಎಲ್ಲ ಹೋಗಿದ್ವಿ ಈಗ ಪ್ರಮೋಷನ್ಗೆ, ಇದೇ ಥರ ಹೇಳಿದೆ. ಒಬ್ರು ಬಂದ್ಬಿಟ್ಟು, ಅದೇ ತುದಿಗೆ ಬಂದಿದ್ದೀವಿ, ಮಧ್ಯದಲ್ಲಿ ಎದ್ದೋಗೋ ಥರ ಆಗ್ಬಿಡುತ್ತಾ ಅಂದ್ರು. ಕೇಳಿದ್ರು, ಸರ್ ಕೊನೆ ತನಕ ತುದಿಲೇ ಇರ್ತೀರಾ ಅಂದರೆ, ಒಬ್ಬ ನಿರ್ದೇಶಕ ಕನಸು ಕಟ್ಕೊಂಡು ಆ ಸ್ಕ್ರಿಪ್ಟ್ಗೋಸ್ಕರ ಒಂದು ಸಖತ್ ಜರ್ನಿ ಇದೆ. ಅದರಲ್ಲಿ ಒಂದು 2 ವರ್ಷ ಸ್ಕ್ರಿಪ್ಟ್ಗೋಸ್ಕರನೇ ಕೆಲಸ ಮಾಡಿದ್ದಾರೆ. ಅಷ್ಟು ಅದ್ಭುತವಾದ ಪ್ರತಿಭೆ ಚೇತನ್ ಶೆಟ್ಟಿ. ಅವ್ರದ್ದೇ ಆದಂಥ ತಂಡ ಕಟ್ಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ಗಿರಿಧರ್ ಟಿ, ವಸಂತಪುರ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದು ಪಾತ್ರ, ಯೋಗ ಟ್ರೈನರ್, ಟೀಚರ್. ನಾನು ಪ್ರೊಫೆಷನ್ನೇ ಅದು, ಸಿನಿಮಾ ಬಿಟ್ಟರೆ ಅದೇನೆ. ಇದರಲ್ಲೂ ಅದೇ ಪಾತ್ರ ಸಿಕ್ಕಿದೆ. ಜೊತೆಗೆ ಒಂದು ಸಣ್ಣ ವೀಕ್ನೆಸ್ ಇದೆ ಆ ಯೋಗ ಟೀಚರ್ಗೆ. ಸರಿ, ಆ ಥರದ್ದು ಒಂದು ಕ್ಯಾರೆಕ್ಟರ್, ಅಂದರೆ ಆ ಥರನೇ ಅಲ್ಲ, ರಿವೀಲ್ ಆಗೋಯ್ತಾ ಸರ್? ಮಜಾ ಇದೆ, ಅಂದರೆ ನಿಮಗೆ ಮುಟ್ಟಿದ್ದಂತಲ್ಲ.
ಆ ಪಾತ್ರ ಚೆನ್ನಾಗಿದೆ. ತುಂಬಾ ಅದ್ಭುತವಾದ ಸ್ಕ್ರೀನ್ ಪ್ಲೇ. ನಾನು ಸಿದ್ದು ಮೂಲಿಮನಿ ಅಂದ್ರೆ ಸಿದ್ದು ಅವ್ರ ಜೊತೆ ಆಕ್ಟ್ ಮಾಡೋದೇ ಒಂದು ಖುಷಿ. ಅಂದ್ರೆ ಒಂದು ಪಾದರಸ ಅಂತಾರಲ್ಲ ಆ ತರ ಒಂಥರ ಎಷ್ಟು ಎನರ್ಜೆಟಿಕ್ ವಾಯ್ಸ್ ಹೊಟ್ಟೋಗ್ಬಿಟ್ಟಿದೆ ಸ್ವಲ್ಪ. ನಿನ್ನೆ ಕೊಟ್ಟಿಗೆ ಆರದಿಂದ ಬಂದಿದ್ದು, ನೈಟ್ ಶೂಟ್ 5 ದಿನ, ಹಾಗಾಗಿ ಮಾತಾಡಕ್ ಒಂಚೂರು ಕಷ್ಟ ಆಗ್ತಿದೆ. ಬಟ್ ಎನಿವೇಸ್ ನೀವು ಮಾತಾಡ್ತೀರಾ. ಬಟ್ ನಿಮ್ ಜೊತೆ ಆಕ್ಟ್ ಮಾಡೋದೇ ಖುಷಿ ಸಿದ್ದು. ನಾವೆಲ್ಲ ಅದೃಷ್ಟವಂತರು ನಿಮ್ ಜೊತೆ ಆಕ್ಟ್ ಮಾಡಿದಕ್ಕೆ. ಹಾಗೇನೆ ರವೀಕ್ಷಾ ಅಪ್ಕಮಿಂಗ್ ಫಸ್ಟ್ ಸಿನಿಮಾದು ಎಂಟ್ರಿ, ನಿಮ್ಮ ಪಾದಾರ್ಪಣೆಯಿಂದ ನಮ್ಮ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸಾಗ್ಲಿ. ಹಾಗೇನೆ ಪ್ರೊಡ್ಯೂಸರ್ಗೂ ಅಷ್ಟೇ, ಅವ್ರದ್ದು ಮೊದಲನೇ ಸಿನಿಮಾ. ಚೇತನ್ ಶೆಟ್ಟಿ ಅವ್ರಿಗೂ ಅಷ್ಟೇ. ಹಾಗೇನೆ ಎಲ್ಲ ದೀಪಕ್ ಅವರು ಛಾಯಾಗ್ರಾಹಕ, ಅವರು ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಬಂದಂತಹ ಎಲ್ಲ ವ್ಲಾಗರ್ಸ್ ಹಾಗೆ ಆಡಿಯನ್ಸ್, ನಿಮ್ಮಿಂದನೇ ಈ ಸಿನಿಮಾ, ನಿಮಗೋಸ್ಕರ ಈ ಸಿನಿಮಾ, ನಿಮಗೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ. ಅದರಿಂದ ನಿಮಗೂ ಒಂದು ಇನ್ಸ್ಪೈರ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಈ ಥರದ್ದು ಒಂದಷ್ಟು ಪ್ರಾಜೆಕ್ಟ್ಸ್ನ ಅಥವಾ ನೀವು ವ್ಲಾಗ್ ಮಾಡೋದಕ್ಕೆ ಇನ್ಸ್ಪೈರ್ ಆಗಿದ್ದೀವಿ ನಾವು ಈ ಸಿನಿಮಾದ ಮೂಲಕ ಅಂತ ಕೇಳ್ಕೊಳ್ತೀನಿ, ಹೇಳ್ತಿದ್ದೀನಿ. ಅಷ್ಟೇನಾ? ಇನ್ ಬಗ್ಗೆ ಇವರು ಸಣ್ಣ ಆಗ್ತಾರೆ, ಇನ್ನೇನಿಲ್ಲ. ಮುತ್ಸದಿ ಆಗೋಷ್ಟೊತ್ತಿಗೆ ಸಣ್ಣ ಆಗ್ತಾರೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. 30th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹೊಸಬ್ರು ತಂಡದ್ದು. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕ್ರೌಡು. ಚೇತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಮಾಮ ಬರ್ತಾರೇನೋ ಅಂತ. ಹ್ಞೂ ಕಣೋ, ದೇವ್ರು ನಂಬುವಂದಿದೆ. ಸೊ ಇವತ್ತೆಲ್ಲರೂ ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂವಿ ಟ್ರೈಲರ್ ಲಾಂಚ್ ಮಾಡಿದ್ದೀರಾ, ತುಂಬ ಖುಷಿ ಆಗುತ್ತೆ. ಅದೇ ಥರ 30ನೇ ತಾರೀಕು ದಯವಿಟ್ಟು ಬಂದು ಎಲ್ಲರನ್ನೂ ನಮ್ಮ ಮೀಡಿಯಾ ಪ್ರಕಾರ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಬಂದು ನಮ್ಮ ಸಿದ್ದು ಮೂವಿ, ನಮ್ಮ ಚೇತು ಕನಸಿದು. ಯಾಕಂದರೆ ನಾನು ಚೇತುನ ತುಂಬ ಹತ್ರದಿಂದ ನೋಡಿದ್ದೀನಿ. ಚೇತು ತುಂಬ ಕಷ್ಟಪಟ್ಟಿರೋದು ನೋಡಿದ್ದೀನಿ ಈ ಸಿನಿಮಾಗೋಸ್ಕರ. ನಂತರ ಒಳ್ಳೆ ಟೀಮ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಒಳ್ಳೆ ಮೇಕಿಂಗ್ ಆಗಲಿ, ಒಳ್ಳೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಒಂದು ಒಳ್ಳೆ ಪ್ರಯತ್ನ. ಚೇತು ಆಗಿರ್ಬೋದು, ನಮ್ಮ ಸಿದ್ದು ಅವ್ರ ಜೊತೆ ನಂದು ಇದು 2ನೇ ಮೂವಿ. ಸಿದ್ದು ಪರ್ಫಾರ್ಮೆನ್ಸ್ಗೆ ನಾನು ಅವ್ರಿಗೆ ಯಾವತ್ತಿಗೂ ಹೇಳ್ತಾ ಇರ್ತೀನಿ, ಸಿದ್ದು ಯು ಆರ್ ಆಲ್ವೇಸ್ ದ ಬೆಸ್ಟ್, ಯು ಗೋನ ಬಿ ಅ ಸ್ಟಾರ್ ಆ್ಯಂಡ್ ಯು ಆರ್ ಸ್ಟಾರ್. ಆಮೇಲೆ ರವೀಕ್ಷಾ ಮ್ಯಾಮ್ ನಿಮ್ಮ ಜೊತೆ ಥ್ಯಾಂಕ್ ಯು. ಇದೇ ವಿಸಿಲ್ ಅವ್ರು ಬೆಳೆದಾಗ್ಲೂ ಬರಬೇಕು. ಅವ್ರು ಬೆಳೀತಾರೆ, ನಾನು ಅದನ್ನ ನೋಡ್ಲೇಬೇಕು ಮಾಮ. ಯಾಕಂದರೆ ಯು ವರ್ತ್ ಇಟ್ ಅಷ್ಟೇ. ನಂತರ ರವೀಕ್ಷಾ ಮ್ಯಾಮ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿ, ತುಂಬ ಚೆನ್ನಾಗಿತ್ತು. ನಂತರ ನಮ್ಮ ಪ್ರವೀಣಣ್ಣ ಆಗಿರೋದು, ಪುನೀತಣ್ಣ ಸಾರಿ ಭಯ್ಯ, ಪುನೀತಣ್ಣ ಅವ್ರ ಜೊತೆ ಆಗಿರ್ಬೋದು. ಯಾಕಂದರೆ ಅವ್ರದ್ದು ತುಂಬ ಹೇಳಬೇಕು ಅಂದರೆ ಒಂದು ಸೀಕ್ವೆನ್ಸಲ್ಲಿ 20 ಸಲ ರೀಟೇಕ್ ಆಗಿದ್ರು ಅದೇ ಎನರ್ಜಿ ಪಲ್ಟಿ ವರ್ಕ್ ಬಿದ್ದಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್ ದಟ್ ಶಾರ್ಟ್ ಸರ್. ತುಂಬ ಚೆನ್ನಾಗಿ ಬರುತ್ತೆ. ಅದೇ ಥರ ಸೀಟೇಜಲ್ಲಿ ನೀವು ನೋಡ್ಬಿಟ್ಟು ಅವ್ರದ್ದು ವರ್ಕ್ನ ನೀವು ಅದನ್ನು ಥಿಯೇಟರ್ ಹೇಳ್ತೀರಾ. ಆಮೇಲೆ ರಘು ಸರ್, ಗಿರಿ ಸರ್, ಎಲ್ಲರೂ, ಆಲ್ ಮೈ ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ನನ್ನ ಯೂನಿಟ್ ಟೀಮ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ನನ್ನ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ವೆಂಕಿ, ಚಂದ್ರು, ಬಾಲ ಎಲ್ಲ ಹುಡುಗರಿಗೂ ಥ್ಯಾಂಕ್ ಯು. ದಯವಿಟ್ಟು ಬಂದು 30ನೇ ತಾರೀಕು ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಂತರ ನಮ್ಮ ಪ್ರೊಡ್ಯೂಸರ್ ಗಿರಿಯಣ್ಣ, ಥ್ಯಾಂಕ್ ಯು ಸೋ ಮಚ್ ಭಯ್ಯ. ನಾನು ಏನೇ ಕೇಳಿದ್ರೂ ಕಾಂಪ್ರಮೈಸ್ ಮಾಡದೆ ಕೊಟ್ರಿ. ತುಂಬ ಯಾಕಂದರೆ ಇದು ನೈಟ್ ಎಪಿಸೋಡು, ನಾವು ಆಲ್ಮೋಸ್ಟ್ ಸೆಕೆಂಡ್ ಆಫ್ ಪೂರ್ತಿ ನೈಟ್ ಎಪಿಸೋಡೆ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣಾಜಿ. ಯಾವುದು ಕಾಂಪ್ರಮೈಸ್ ಇಲ್ಲದೆ ಮಾಡಿಕೊಟ್ರಕ್ಕೆ ನಮ್ಗೆಲ್ಲರಿಗೂ ಥ್ಯಾಂಕ್ ಯು. ಅಥವಾ ನಾವು ಒಂದು 40 ಜನ ಊಟ ತಿಂದಿದ್ದೀವಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಗಿರಿ ಸರ್, ಥ್ಯಾಂಕ್ ಯು ಸೋ ಮಚ್. ಚೇತನ್ ಸರ್, ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಸೊ ಸಿದ್ದು ಬ್ರೋ, ಖಂಡಿತ ಇವ್ರು ಹೇಳ್ದಂಗೆ ನೀವು ಖಂಡಿತ ದೊಡ್ಡ ಸ್ಟಾರ್ ಆಗೇ ಆಗ್ತೀರಾ. ಆಗಲೂ ದಯವಿಟ್ಟು ನನಗೆ ಮ್ಯೂಸಿಕ್ ಕೊಡಿ ಮೇಡಮ್, ನೀವು ಅಷ್ಟೇ, ಓಕೆನಾ? ಸೊ ನನಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಂಗೆ ಅವಕಾಶ ಸಿಕ್ಕಿದ್ದು ಚೇತನ್ ಸರಿಂದ. ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್. ಆ್ಯಂಡ್ ನಾನು ಮ್ಯೂಸಿಕ್ ಏನೇ ನಾನು ಎಕ್ಸ್ಪ್ಲೋರ್ ಮಾಡಬೇಕಂದ್ರು, ಹೊಸ ಸೌಂಡ್ಸ್ ಏನೇ ಮಾಡಬೇಕಂದ್ರು, ಐ ಆಮ್ ಅ ನ್ಯೂ ಕಮರ್ ನಾವು. ಸೊ ಒಂದು ಹೊಸ ತಂಡ ಸಿಗೋದು, ಹೊಸ ಈಗ ಚೆನ್ನಾಗಿರೋ ವಿಷುವಲ್ಸ್ ಸಿಗೋದು. ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೊಡ್ಯೂಸರ್ ಸರ್ ಎಲ್ಲ ದೊಡ್ಡ ಸಿಂಗರ್ಸ್ನೇ ಹಾಡಿಸಿದ್ದಾರೆ. ಅರ್ಮಾನ್ ಮಲಿಕ್ ಅವ್ರು ಹಾಡಿದ್ದಾರೆ, ಸಿದ್ಧಾರ್ಥ್ ಅವ್ರು ಹಾಡಿದ್ದಾರೆ. ಈಗ ಇನ್ನೊಂದು ಸಾಂಗ್ ಜಸ್ಕರಣ್ ಅವ್ರ ಸಾಂಗ್ ರಿಲೀಸ್ ಆಗ್ತಾ ಇದೆ ಇನ್ನೇನು. ಸೊ ಇಷ್ಟು ದೊಡ್ಡ ಆಪರ್ಚುನಿಟಿ ನಂಗೆ ಸಿಗಬೇಕು ಅಂದರೆ ಏನೋ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ಅದೊಂದು. ಆ್ಯಂಡ್ ಈಗ ನನ್ನ ಹಿಂದಿನ ಹಿಟ್ ಸಾಂಗ್ ಬಂಗಾರದ ಗೊಂಬೆ ಅಂತ ಒಂದು ಸಾಂಗ್ ಜಸ್ಕರಣ್ ಅವ್ರು ಹಾಡಿರೋದು, ಅದು ಸ್ವಲ್ಪ ಜನ ಕೇಳಿರ್ಬೋದು ಅಂತ ಅನ್ಕೋತೀನಿ. ಸೊ ಈ ಸಿನಿಮಾ ಮೂಲಕ, ಈ ಸಿನಿಮಾ ರಿಲೀಸ್ ಆದ್ಮೇಲೂ
ಅರ್ಮಾನ್ ಮಲಿಕ್ ಅವ್ರ ಸಾಂಗು ಖಂಡಿತ ಹಿಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ದೀಪು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಹುಕ್ ಸ್ಟೆಪ್ 2 ಸಾಂಗು ಸೂಪರ್ ಹುಕ್ ಸ್ಟೆಪ್ಪು, ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟೇ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಆ್ಯಕ್ಚುಲಿ ಚೇತನ್, ಸಿದ್ದು ಅಂಡ್ ನಾನು 3 ಜನ ಒಂದೇ ಸ್ಕೂಲ್ನಲ್ಲಿ ಓದಿದ್ದು ಸ್ಟೂಡೆಂಟ್ಸು. ಆ್ಯಂಡ್ ನಾನು ಅವ್ರಿಗೆ ಸೀನಿಯರ್ ಅಫ್ಕೋರ್ಸ್. ಸೊ ಚೇತುವಿಗೆ ಒಂದ್ಸರಿ ಕಾಲ್ ಮಾಡಿ ಒಂದು ಸಿನಿಮಾ ಮಾಡ್ತಿದ್ದೀನಿ ಪುನೀತ್ ಸಿಂಗ್, ಒಂದು ಕ್ಯಾರೆಕ್ಟರ್ ಇದೆ, ಹಿಂದಿ ಮಾತ್ರ ಒಂದು ನಾರ್ತ್ ಇಂಡಿಯನ್ ಕ್ಯಾರೆಕ್ಟರು, ಬಟ್ ತುಂಬ ಚೆನ್ನಾಗಿದೆ ಮಾಡ್ತೀರಾ ಅಂತ ಕೇಳಿದ್ರು. ಖಂಡಿತ ಅಂತ ಹೇಳಿ ಒಪ್ಕೊಂಡು ಸಿನಿಮಾ ಮಾಡಿದ್ದು. ಆ್ಯಂಡ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಒಂದು ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ ಕ್ಯಾರೆಕ್ಟರು. ಸಿನಿಮಾದಲ್ಲಿ ಹೀರೋಗೂ ಒಂದು ಕಡೆ ಒಂದು ಈ ಏನೋ ಪ್ಯಾರನಾರ್ಮಲ್ ರಿಸರ್ಚ್ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಕೊಡುವಂತ ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಮ್ಯೂಸಿಕ್ ಆಕಾಶ್ ಅವ್ರದ್ದು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಸಾಂಗ್ಸ್ ಆಲ್ರೆಡಿ ನೋಡಿದೀರಾ, ಎಲ್ರಿಗೂ ಇಷ್ಟ ಆಗಿದೆ, ಆಲ್ರೆಡಿ ವೈರಲ್ ಆಗ್ತಾ ಇದೆ ಸಾಂಗ್ಸ್. ಅಂಡ್ ಟ್ರೈಲರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿನಿಮಾ ಕೂಡ ಥ್ಯಾಂಕ್ ಯು. ಸೊ ಸಿನಿಮಾ 30ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟರ್ಲಿ ಸಿನಿಮಾ ನೋಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕರ್ಕೊಂಡ್ಬಂದು ಸಿನಿಮಾ ತೋರಿಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಮಾಧ್ಯಮದವರು ಮತ್ತು ಬ್ಲಾಗರ್ಸು ಮತ್ತು ಆಡಿಯನ್ಸು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಏಕೆಂದರೆ ನಮ್ಮ ಟ್ರೈಲರ್ ರಿಲೀಸ್ ಇದೆ, ಬನ್ನಿ ಎಲ್ಲರೂ ಅಂತೇಳಿ ಒಂದು ಮೆಸೇಜ್ ಮುಖಾಂತರ ಕರೆದಿದ್ವಿ. ಎಲ್ಲರೂ ಬಂದಿದ್ರ. ಇದು ನಾನು ನೋಡಿದ್ರೆ ಕ್ರೌಡ್ ಫುಲ್ ಇದೆ. ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು 30ನೇ ತಾರೀಕು ಸೀಟೆಡ್ ಸಿನಿಮಾ ರಿಲೀಸ್ ಇದೆ. ನೀವೆಲ್ಲ ಬಂದು ಮತ್ತು ನಿಮ್ಮ ಜೊತೆಲಿರೋರಿಗೆಲ್ಲ ತಿಳಿಸಿ ಎಲ್ಲ ಸಿನಿಮಾನ ನೋಡಿ ಆಶೀರ್ವಾದ ಮಾಡಬೇಕು. ಇನ್ನು ಮುಂದೆ ಸಿನಿಮಾ ಮಾಡೋದಕ್ಕೆ ನಮಗೊಂದು ಸಹಕಾರ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲ ಫ್ರೆಂಡ್ ಅಂತ ಏನಿಲ್ಲ ಸರ್. ಆ್ಯಕ್ಚುಲಿ ಚೇತನ್ ನನ್ನ ಪರಿಚಯ ಆಗಿದ್ದು ಫೇಸ್ಬುಕ್ಕಲ್ಲಿ ಪರಿಚಯ ಆಗಿ ನಮ್ಮ ನಂಬರ್ ಕೇಳಿದ್ರು. ಒಂದು 2 ವರ್ಷದಿಂದ ಸತತ ಪ್ರಯತ್ನ. ನಂಬರ್ ಕೊಟ್ಟಿದ್ದೆ. ಬೆಳಿಗ್ಗೆ ಅಂದರೆ ಒಂದು ಗುಡ್ ಮಾರ್ನಿಂಗು ಸರ್, ಇವತ್ತು ಫ್ರೀ ಇದ್ದರೆ ಒಂದು 1 ಅವರ್ ಸ್ಟೋರಿ ಹೇಳ್ತೀನಿ ಅನ್ನೋರು. ವೆಯ್ಟ್ ಮಾಡಿ ಅಂದ್ರೆ 2 years ವೆಯ್ಟ್ ಮಾಡಿದ್ವಿ. ಲಾಸ್ಟಿಗೂ ನೋಡೋಣ ಆಗಲಿ ಏನಿದೆ ಕತೆ ನೋಡೋಣ ಅಂತೇಳಿ ಪ್ರಯತ್ನ ಪಟ್ಟು ಒಂದು ಮೀಟ್ ಆದ್ವಿ. ಕತೆ ಕೇಳಿದ್ವಿ. ಕತೆ ಏನು ಹೇಳಿದ್ರು ಆ ಕತೆ ನಾವು ಫುಲ್ ಮೂವಿ ನೋಡಿದಾಗೂ ಅದೇ ರೀತಿ ಇದೆ. ಅದೇ ಥರನೇ ಕತೆ ಕಂಪ್ಲೀಟ್ ಮಾಡಿದ್ದಾರೆ. ಬಂದಿರೋ ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಕರೆಗೆ ಕೂಗೊಟ್ಟು ಬಂದಿರುವಂಥ ವ್ಲಾಗರ್ಸ್ ಹಾಗೆ ಆಡಿಯನ್ಸ್ಗೆ ಬಂದಿರೋದಕ್ಕೆ ಧನ್ಯವಾದಗಳು. ಇದೇ ತಿಂಗಳು ಜನವರಿ 30ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಸೀಟೆಡ್. ಸೊ ಈಗ ಹೇಗೆ ಬಂದಿದ್ದೀರೋ, ನಮಗೆ ಸಪೋರ್ಟ್ ಮಾಡಿದ್ರು, ಅದೇ ಥರ ಅವತ್ತು ಬಂದು ನಿಮ್ಗೆ ಸಪೋರ್ಟ್ ಮಾಡಿ, ಇನ್ನು ನಿಮ್ಮ ಬೆಂಬಲ ಬೇಕು ಅಷ್ಟೇ ಸರ್. ಇದು ದಿನನಿತ್ಯ ನಡೆಯುವಂಥ ಘಟನೆಗಳು. ಈಗ ಅಕ್ಕಪಕ್ಕ ಯಾರೇ ನೋಡಿದ್ರು ಒಂದು ಮೊಬೈಲ್ ಸಿಕ್ತು ಅಂದ್ರೆ ಸಾಕು, ಆಗಲೇ ವ್ಲಾಗ್ಸ್ ಮಾಡ್ತಾ ಇರ್ತಾರೆ. ಸೊ ಸಣ್ಣ ಪುಟ್ಟ ವಿಷಯ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಮನೇಲಿ ನಡೆಯುವಂಥ ಘಟನೆಗಳಾಗಿರ್ಬೋದು, ಅದೆಲ್ಲ ವ್ಲಾಗ್ಸ್ ಮಾಡ್ತಾರೆ. ಏನಂದರೆ ಫೇಮಸ್ ಆಗ್ಬಿಡೋಣ ಬೇಗ ಅಂತ. ಬಟ್ ಫೇಮಸ್ ಆಗೋದು ಅಷ್ಟೊಂದು ಸುಲಭ ಇಲ್ಲ. ಸೊ ಅದಾದಂಥ ಟ್ರೋಲ್ಗಳು, ನೆಗೆಟಿವಿಟಿ ಎಲ್ಲ ಅನುಭವಿಸ್ಬೇಕಾಗತ್ತೆ. ಸೊ ಅದನ್ನ ಇಟ್ಕೊಂಡು ಈ ಗೋಸ್ಟ್ ಹಂಟಿಂಗು ಆ ಥರ ಎಲ್ಲ ದಿನನಿತ್ಯದ ತೊಗೊಂಡು ಇದು ಮಾಡಿರೋದು ಸರ್. ಡಿಸ್ಟ್ರಿಬ್ಯೂಟ್ರ್ ಬಂದು ವಿಜಯ್ ಸಿನಿಮಾಸ್ ಸರ್. ಆಲ್ರೆಡಿ ಪ್ಲ್ಯಾನ್ ನಡೀತಿದೆ. ಒಂದು 70 ಸೆಂಟ್ರಲ್ಲಿ ಬರೋ ಥರ ಪ್ಲ್ಯಾನ್ ಇದೆ. ಮಲ್ಟಿಪ್ಲೆಕ್ಸ್ ಪ್ಲಸ್ ಕೆಲವೊಂದು ಚಿಲ್ಡ್ರನ್ ಸರ್ ಸದ್ಯಕ್ಕಿಲ್ಲ. ಈಗ ಸೆನ್ಸಾರ್ ಮುಗಿದಿರೋದು, ಸೊ ಅವಕಾಶ ಇಲ್ಲ. ನೆಗೆಟಿವ್ ಸರ್. ಇದಕ್ಕೂ ಮುಂಚೆ ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಕೀರ್ತನೆಗಳಲ್ಲಿ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಇದು ನನ್ನ ಮೊದಲನೇ ಸಿನಿಮಾ ಸರ್. ಈ ಸಬ್ಜೆಕ್ಟ್ 3 ವರ್ಷದಿಂದ ಮಾಡ್ಕೊಂಡಿರೋದು. ಸೊ ಸಿನಿಮಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತೆ. ಪ್ರೊಡ್ಯೂಸರ್ ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾ ಮುಖಾಂತರನೇ ನನಗೆ. ಎಲ್ರಿಗೂ ನಮಸ್ಕಾರ. ಸೀಟೆಡ್ಸ್ ಇದೆ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಈ ಸಿನಿಮಾಗಿರಲಿ ಅಂತ ಕೇಳ್ಕೊತೀನಿ. ಆಲ್ಮೋಸ್ಟ್ 65 to 70 ಥಿಯೇಟರ್ಸಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಖಂಡಿತ ಚೇತನ್ ಸಾಬನಿಗೆ ಸುಮಾರು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾದಿಂದ ಪರಿಚಯ. ಆಲ್ಮೋಸ್ಟ್ 2019ಇಂದನೂ ಟಚಲ್ಲೇ ಇದ್ದರು. ಇದು ರೆಡಿ ಮಾಡ್ಕೊಂಬಂದು ರಿಲೀಸ್ ಮಾಡಿಕೊಡಿ ಅಂತ ಹೇಳಿದರು. ಸೊ ರಿಲೀಸ್ ಮಾಡ್ತಾ ಇದ್ದೀನಿ. ಸೀಟೆಡ್ಸ್ಗೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾಲ್ ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತೆ ಸರ್. ಕಾನ್ಸಂಟ್ರೇಷನ್ ಮಾಡ್ತಾ ಇರೋದೇ ಮಾಲು. ಇಲ್ಲಿ ಕೆ ಜಿ ರೋಡಲ್ಲಿ ನಾವೇನು ಮಾಡ್ತಾ ಇಲ್ಲ. ಇಲ್ಲಿ ವೀರೇಶ್ ಮೈನ್ ಥಿಯೇಟ್ರು ರಿಮೈನಿಂಗ್ ಎಲ್ಲೋ ಮಾಡ್ತಾ ಇಲ್ಲ ಸರ್. AMB ಇರುತ್ತೆ. AMB ಇರುತ್ತೆ ಸರ್.